ಹೋಟೆಲ್ಗೆ ಹೋಗಿ ಬಗೆ ಬಗೆ ತಿಂಡಿ ಊಟ ಕೇಳಂಗಿಲ್ಲ. ಬಜ್ಜಿ, ಪೂರಿ, ವಡೆ, ಚೈನೀಸ್ ಐಟಮ್ ಇದೆಯಾ ಅಂತ ಪ್ರಶ್ನೆ ಕೇಳಬೇಡಿ. ಯಾಕೆಂದ್ರೆ ಹೋಟೆಲ್ಗಳಲ್ಲಿ ಅರ್ಧಕ್ಕರ್ಧ ಮೆನು ಚೇಂಜ್ ಆಗಿದೆ. ಬಜ್ಜಿ, ಪೂರಿ, ವಡೆ, ಚೈನೀಸ್ ಐಟಮ್ ಇದೆಯಾ, ನಿಮಗೆ ಯಾವುದು ಇಷ್ಟ ಅದನ್ನ ಕೇಳುವ ಹಾಗಿಲ್ಲ ಇನ್ಮುಂದೆ ಹೋಟೆಲ್ಗಳಲ್ಲಿ. ಕಾರಣ ಹೋಟೆಲ್ಗಳಲ್ಲಿ ಮೆನು ಅರ್ಧಕ್ಕರ್ಧ ಚೇಂಜ್ ಆಗ್ಬಿಟ್ಟಿದೆ. ಕಾರಣ ಕಮರ್ಷಿಯಲ್ ಗ್ಯಾಸ್ ಟ್ರಬಲ್. ಯಾಕಂದ್ರೆ ಈಗ ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಆಲ್ರೆಡಿ ಹೋಟೆಲ್ಗಳು ನೋಟಿಸ್ ಅನ್ನ ಪ್ರಕಟಿಸ್ತಾ ಇವೆ. ಇರುವ ತಿಂಡಿ ತಿನಿಸುಗಳನ್ನಷ್ಟೇ ಕೇಳಿ ಅಂತ ಹೋಟೆಲ್ನವರು ಸಾರ್ವಜನಿಕರಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಸವೇಶ್ವರ ನಗರ ಬಳಿಯ ಪ್ರಿಯದರ್ಶಿನಿ ಹೋಟೆಲ್ನಲ್ಲಿ ಇದೇ ರೀತಿಯಾಗಿ ಸಾರ್ವಜನಿಕ ಪ್ರಕಟಣೆಯನ್ನೇ ಹಾಕಿದ್ದಾರೆ. ಗ್ರಾಹಕರು ಸಹಕರಿಸಬೇಕು ಅಂತ ಹೋಟೆಲ್ ಮಾಲೀಕರು ಮನವಿಯನ್ನ ಮಾಡಿದ್ದಾರೆ. ಈಗಾಗಲೇ ವಿಶೇಷ ಪ್ರಕಟಣೆಯನ್ನ ಕೂಡ ಹೊರಡಿಸಿದ್ದಾರೆ ಹೋಟೆಲ್ಗಳಲ್ಲಿ. ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳಲ್ಲೂ ಈ ರೀತಿಯಾದಂತಹ ಪ್ರಕಟಣೆ ಹೊರಡಿಸುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಾರಣ ಮಧ್ಯಪ್ರಾಚ್ಯದಲ್ಲಿ ಉಂಟಾಗ್ತಾ ಇರುವಂತಹ ಈ ರೀತಿಯಾದಂತಹ ಯುದ್ಧ ಇದೀಗ ಎಲ್ಲ ಕಡೆಗಳಲ್ಲೂ ಪರಿಣಾಮವನ್ನ ಬೀರ್ತಾ ಇದೆ. ಆ ಪರಿಣಾಮವಾಗಿ LPG ಗ್ಯಾಸ್ ಸಿಲಿಂಡರ್ನ ಸರಬರಾಜಿನಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇರುವಂಥದ್ದು. ಆ ಒಂದು ವ್ಯತ್ಯಾಸದಿಂದಾಗಿ ಇಲ್ಲಿ ಹೋಟೆಲ್ಗಳ ಮೇಲೆ ಪರಿಣಾಮ ಬೀರಿದೆ. ಕಾರಣ ಗ್ಯಾಸ್ನಿಂದ ಈಗಾಗಲೇ ಆಹಾರಗಳನ್ನು ತಯಾರಿಸಬೇಕಾಗುತ್ತೆ. ಆದರೆ ಗ್ಯಾಸ್ ಸಿಲಿಂಡರೇ ಸರಬರಾಜು ಆಗದಿದ್ರೆ ಅವರು 1 ದಿನಕ್ಕೆ 2 ದಿನಕ್ಕೆ ಆಗುವಷ್ಟು ಸಿಲಿಂಡರ್ಗಳನ್ನು ಸಂಗ್ರಹಿಸಿಟ್ಕೊಂಡಿರ್ತಾರೆ. ಆದರೆ ಇದೀಗ ಟ್ಯಾಂಕರ್ಗಳು ಬರ್ತಾ ಇಲ್ಲ, ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ತಾತ್ಕಾಲಿಕವಾಗಿ ಸೀಮಿತವಾದ ತಿಂಡಿ ತಿನಿಸುಗಳನ್ನ ಮಾತ್ರ ಹೋಟೆಲ್ನವರು ಇಡೋದಕ್ಕೆ ನಿರ್ಧಾರ ಮಾಡಿರುವ ಕಾರಣಕ್ಕಾಗಿಯೇ ಏನು ಇದೆ ಅದನ್ನ ಮಾತ್ರ ತಿನ್ನಿ, ನೀವು ಅದಿದೆಯಾ ಇದಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿಬಿಡಿ, ದಯವಿಟ್ಟು ಸಹಕರಿಸಿ ಅಂತ ಹೋಟೆಲ್ನವರು ಇದೀಗ ಸಾರ್ವಜನಿಕ ಪ್ರಕಟಣೆಯನ್ನೇ ಹೊರಡಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಾಯಿ ಚಪ್ಪರಿಸೋಕೆ ಹೋಟೆಲ್ಗೆ ಹೋಗೋರಿಗೆಲ್ಲ ಶಾಕ್. ಯಾಕಂದ್ರೆ ಹೋಟೆಲಲ್ಲಿ ಬಗೆ ಬಗೆ ತಿಂಡಿ ತಿನ್ಬೋದು, ತಿಂಡಿ ತಿನಿಸುಗಳು ಚೆನ್ನಾಗಿರುತ್ತೆ ಅಂತ ಹೇಳಿ ಯಾರ್ಯಾರು ಬಾಯಿ ಚಪ್ಪರಿಕೆಗಾಗಿ ಹೋಟೆಲ್ಗೆ ಹೋಗ್ತಿರೋ ಅವರೆಲ್ಲರಿಗೂ ಕೂಡ ಇದು ಶಾಕ್. ಕೇವಲ ಬಾಯಿ ಚಪ್ಪರಿಸೋರಿಗೆ ಮಾತ್ರ ಅಲ್ಲ, ಎಷ್ಟೋ ಜನ PGಲಿ ಇರ್ತಾರೆ, ಹಾಸ್ಟೆಲ್ಗಳಲ್ಲಿ ಇರ್ತಾರೆ, ಅಥವಾ ತಾವು ರೂಮ್ಗಳನ್ನು ಮಾಡಿದ್ರು ಕೂಡ ಅದರಲ್ಲಿ ಅಡುಗೆ ಮಾಡ್ಕೊಳ್ಳೋದೇ ಇರುವಂಥವ್ರು ಇರ್ತಾರೆ. ಅಂಥವರಿಗೂ ಕೂಡ ಇದೆಲ್ಲ ಇದೀಗ ಶಾಕಿಂಗ್ ವಿಚಾರ. ಪೂರಿ, ಬಜ್ಜಿ, ವಡೆ, ಗರಿ ಗರಿ ತಿನಿಸುಗಳಿಗೆಲ್ಲ ಬ್ರೇಕ್ ಬಿದ್ದಿದೆ. ನಾಳೆಯಿಂದ ಎಣ್ಣೆಯಲ್ಲಿ ಕರಿಯುವ ತಿನಿಸನ್ನ ನಿಲ್ಲಿಸೋದಕ್ಕೆ ಹೋಟೆಲ್ನವರು ನಿರ್ಧಾರವನ್ನ ಮಾಡಿದ್ದಾರೆ. ಕಾರಣ ಗ್ಯಾಸ್ ಏಜೆನ್ಸಿಗಳು ಇದೀಗ ನೋ ಸಪ್ಲೈ ಅಂತ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ. ಹೀಗಾಗಿ ಜಾಸ್ತಿ ಯಾವುದಕ್ಕೆ ಗ್ಯಾಸ್ ಖರ್ಚಾಗುತ್ತೋ ಅಂತಹ ಆಹಾರಗಳನ್ನ ತಯಾರಿಸದೇ ಇರಲು ನಿರ್ಧಾರವನ್ನ ಮಾಡಿದ್ದಾರೆ. ಗ್ಯಾಸ್ ಟ್ರಬಲ್ನಿಂದಾಗಿ ಹೋಟೆಲ್ನ ರೆಸಿಪಿಗಳೇ ಚೇಂಜ್ ಆಗಿವೆ. ಅಷ್ಟು ಮಾತ್ರ ಅಲ್ಲ, ಮೆನು ಕಾರ್ಡ್ನಲ್ಲೂ ಕೂಡ ತಾವು ಏನು ಹಾಕಿರ್ತೀವಿ ಅದು ಮಾತ್ರ ಇರುತ್ತೆ, ನೀವು ಕೇಳುವಂತಹ ಆಹಾರಗಳನ್ನ ತಯಾರಿಸಿಕೊಡೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿ ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸ್ತಾ ಇದ್ದಾರೆ. ನಾಳೆಯಿಂದ ಗದಗ ಜಿಲ್ಲೆಯ ಹೋಟೆಲ್ಗಳಿಗೂ ತಟ್ಟಲಿದೆ ಇದರ ಬಿಸಿ. 2-3 ದಿನಗಳಿಗಾಗುವಷ್ಟು ಮಾತ್ರ ಸಿಲಿಂಡರ್ ಅನ್ನ ಸ್ಟಾಕ್ ಇಟ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಹೋಟೆಲ್ನವರು ಅದೇ ಹೇಳೋದು. ನಿನ್ನೆ ಈಗಾಗಲೇ ಒಂದು ಪ್ರೆಸ್ ಮೀಟ್ ಮಾಡಿದಾಗಲೂ ಕೂಡ ಹೋಟೆಲ್ನ ಅಸೋಸಿಯೇಷನ್ ಅವರು ಅದನ್ನೇ ಹೇಳಿದ್ದಾರೆ. 2-3 ದಿನಕ್ಕಾಗುವಷ್ಟು ಇವರು ಹೇಳ್ತಾ ಇದ್ರು, 70 ದಿನಕ್ಕಾಗುವಷ್ಟು ಇರುತ್ತೆ, ಏನು ಸಮಸ್ಯೆ ಇಲ್ಲ. ಆದರೆ ಈಗಲೇ ಸಿಲಿಂಡರ್ನ ಕೊರತೆ ಉಂಟಾಗ್ತಾ ಇದೆ. ಸಿಲಿಂಡರ್ಗಳು ಸಿಗದಿದ್ರೆ ಹೋಟೆಲ್ಗಳನ್ನೇ ಬಂದ್ ಮಾಡಬೇಕಾಗತ್ತೆ. ಗ್ಯಾಸ್ ಕಡಿಮೆ ಬಳಸುವ ಪದಾರ್ಥಗಳನ್ನ ಮಾತ್ರ ಮಾಡ್ತೀವಿ ಅಂತ ಹೇಳಿ ಗದಗ ಹೋಟೆಲ್ ಮಾಲೀಕರ ಸಂಘದ ಉಪಾಧ್ಯಕ್ಷ ಸುಧಾಕರ್ ಹೇಳಿದ್ದಾರೆ. ಈಗ ನಮ್ಮಲ್ಲಿ ಸಾಮಾನ್ಯ ಇವತ್ತು ನಾಳೆ ಮಟ್ಟ ನಡಿಬಹುದು. ಮುಂದಿದ ಅವರು ಸಪ್ಲೈ ಮಾಡಿದ್ರೆ ನಮ್ಗೆ ನಡೀತದೆ, ಇಲ್ಲಾಂದ್ರೆ ಮುಂದೆ ಕಷ್ಟ ಆಗ್ಬೋದು. ನೋಡ್ಬೇಕು, ಮತ್ತೆ ಸಪ್ಲೈ ಇಲ್ಲಾಂದ್ರೆ ಅನಿವಾರ್ಯ ಬಂದ್ ಮಾಡಲೇಬೇಕಾಗತ್ತದೆ. ಈ ಗ್ಯಾಸ್ ಇಲ್ಲಾಂದ್ರೆ ಯಾವ ಐಟಮು ಆಗುದಿಲ್ಲ. ಚಹಾ ಮಾಡ್ಲಿಕ್ಕೆ ಬೇಕಲ್ಲ, ಇಡ್ಲಿ ಮಾಡ್ಲಿಕ್ಕೂ ಬೇಕು, ಎಲ್ಲ ಮಾಡ್ಲಿಕ್ಕೂ ಗ್ಯಾಸ್ ಇಲ್ಲಾಂದ್ರೆ ಏನೂ ಆಗೋದಿಲ್ಲ, ಯಾವ ಕೆಲಸನೂ ನಡೆಯೋದಿಲ್ಲ. ಏನಂದ್ರೆ ಸ್ವಲ್ಪ ಅಂದರೆ ಈಗ ಇದೇನು ಬಂದಾಗೋ ಪರಿಸ್ಥಿತಿ, ಸ್ವಲ್ಪ ವಡಾ, ಕರದ ಐಟಮು, ಪೂರಿ ಅವನ್ನೆಲ್ಲ ಬಂದ್ ಮಾಡುವ, ಬಜ್ಜಿ ಗಿಜಿ ಮಾಡೋದೆಲ್ಲ ಬಂದ್ ಮಾಡಬೇಕಾಗುತ್ತದೆ. ಬರೀ ಇಡ್ಲಿ, ಪಲಾವ್, ದೋಸೆ ಅಷ್ಟೇ ಮಾಡಿ ಇದು ಮಾಡಬೇಕಾಗತ್ತದೆ. ಸ್ವಲ್ಪ ಗ್ಯಾಸ್ ಸ್ವಲ್ಪ ಕಮ್ಮಿ ಯೂಸ್ ಆಗುವಂಥದ್ದು ಇಡ್ಲಿ, ದೋಸೆ, ಉಪ್ಪಿಟ್ಟು ಅಂಥದ್ದೇ ಮಾಡಿ ಕಸ್ಟಮರ್ ಇದು ಮಾಡಬೇಕು. ಸಪ್ಲೈ ಮಾಡಿದರೆ ಒಳ್ಳೆಯದು. ಎಲ್ಲ ಸಾರ್ವಜನಿಕಗೂ ತೊಂದರೆ ಆಗ್ತದೆ, ನಮಗೂ ತೊಂದರೆ ಆಗ್ತದೆ, ನಮ್ಮ ವರ್ಕರ್ಸಿಗೂ ಕಷ್ಟ ಆಗ್ತದೆ, ಅವರಿಗೂ ತೊಂದರೆ ಆಗ್ತದಲ್ಲ. ಎಲ್ಲ ರೀತಿಯಿಂದ ಎಲ್ಲರಿಗೂ ತೊಂದರೆ ಆಗ್ತದೆ ಅದರಿಂದ.
ಸಾರ್ವಜನಿಕರು ತೊಂದರೆ, ನಮಗೂ ತೊಂದರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಈ ಒಂದು ಜಾಗತಿಕ ಯುದ್ಧ ಪರಿಣಾಮ ಬೀರ್ಲಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ನೇರ ಪರಿಣಾಮ ಈಗ ತಟ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ 70 ದಿನಕ್ಕಾಗುವಷ್ಟು ಗ್ಯಾಸ್ ಸಿಲಿಂಡರ್ಗಳು ಸಿಗಬಹುದು ಅನ್ನುವಂತಹ ಮಾತುಗಳ ನಡುವೆನೆ ಇಮಿಡಿಯೇಟ್ ಆಗಿ ಅದರ ಪರಿಣಾಮ ಹೋಟೆಲ್ಗಳ ಮೇಲೆ, ಹೋಟೆಲ್ಗಳಿಂದಾಗಿ ಗ್ರಾಹಕರ ಮೇಲೆ ಉಂಟಾಗ್ತಿರೋದು. ಎಲ್ಲೆಲ್ಲಿ ಯಾವ ರೀತಿ ಸಮಸ್ಯೆಗಳು ಉಂಟಾಗ್ತಿದೆ, ಏನೆಲ್ಲ ಹೋಟೆಲ್ ಮಾಲೀಕರು ಈಗ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ನವಿತಾ, ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಯುದ್ಧ ಸಂಘರ್ಷ ಇದೀಗ ನೇರವಾಗಿ ನಮ್ಮ ರಾಜ್ಯದ ಮೇಲೂ ಕೂಡ ಜನಜೀವನ ಅದರ ಮೇಲೆ ಒಂದು ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇರುವಂಥದ್ದು. ಮುಖ್ಯವಾಗಿ ಕಮರ್ಷಿಯಲ್ ಗ್ಯಾಸ್ ಈಗ ಸಂಪೂರ್ಣವಾಗಿ ಬಂದಾಗಿರುವಂಥ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರಿಗೆ ಈಗ ಪರದಾಡುವಂತಾಗಿದೆ. ಜೊತೆಗೆ ಗ್ರಾಹಕರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಇವತ್ತು ಒಂದು ಅರ್ಧಕ್ಕರ್ಧ 50-50 ಪ್ರಮಾಣದಲ್ಲಿ ಆ ಸಮಸ್ಯೆ ಆಗಿದ್ರೆ ಇನ್ನೊಂದು 2 ದಿನಗಳ ನಾಳೆ ಅಥವಾ ನಾಡಿದ್ದು ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗದೇ ಇದ್ದರೆ ಪೂರ್ಣ ಪ್ರಮಾಣದಲ್ಲಿ ಸಮಸ್ಯೆ ಎದುರಾಗುವಂಥ ಸಾಧ್ಯತೆಯನ್ನು ಹೋಟೆಲ್ ಮಾಲೀಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಗ್ಯಾಸ್ ನಮಗೆ ಪೂರೈಕೆ ಆಗಿಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಹೋಟೆಲ್ಗಳನ್ನು ಬಾಗಿಲು ತೆರೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ಹೋಟೆಲ್ಗಳನ್ನು ತೆಗೆದಿಲ್ಲ ಅಂತಂದರೆ ಸಾರ್ವಜನಿಕರು, ಹೋಟೆಲನ್ನು ಡಿಪೆಂಡ್ ಆಗಿರುವಂಥ ಗ್ರಾಹಕರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಅವರ ಮಾತಿದ್ರು. ಜೊತೆಗೆ ಡೊಮೆಸ್ಟಿಕ್ ಗ್ಯಾಸ್ಗಳಿಗೂ ಕೂಡ ಇದೀಗ ಸಾಕಷ್ಟು ಬೇಡಿಕೆ ಬಂದಿದೆ. 70% ಬೇಡಿಕೆ ಇವತ್ತು ಒಂದೇ ದಿನ ಕಂಡು ಬಂದಿರುವಂಥದ್ದು. ಹೀಗಾಗಿ ಕೆಲವು ಏನು ಗ್ಯಾಸ್ ಕಂಪನಿಯ ಆ ಒಂದು ಸರ್ವರ್ ಸಾಫ್ಟ್ವೇರ್ ಏನಿದೆ ಗ್ಯಾಸ್ ಬುಕ್ ಮಾಡುವಂಥದ್ದು, ಅದು ಕೂಡ ಸರ್ವರ್ ಸಮಸ್ಯೆ ಆಗ್ತಾ ಇರುವಂಥದ್ದು. ಹೀಗಾಗಿ ಮೊದಲನೇ ದಿನವೇ ಅದರ ಎಫೆಕ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ಮುಖ್ಯವಾಗಿ ತಡ್ತಾ ಇರುವಂಥದ್ದು. ಬೆಂಗಳೂರಿನ ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಸಮಸ್ಯೆ ಕಾಣಿಸ್ಕೊಳ್ತಾ ಇರುವಂಥದ್ದು. ಇನ್ನು ಮುಖ್ಯವಾಗಿ ಒಂದೇ ದಿನಕ್ಕೆ ಕಮರ್ಷಿಯಲ್ ಗ್ಯಾಸ್ನ 22,000 ಏನು ಸಿಲಿಂಡರ್ನಷ್ಟು ಬೆಂಗಳೂರಿಗೆ ಬೇಕಾಗುತ್ತೆ. ಆದರೆ ಇವತ್ತು ಪೂರೈಕೆ ಆಗಿರುವಂಥದ್ದು 10,000 ರಿಂದ 11,000 ಗ್ಯಾಸ್ ಸಿಲಿಂಡರ್ಗಳು ಮಾತ್ರ. 4,18,000 kg ಪ್ರತಿದಿನ ಕಮರ್ಷಿಯಲ್ ಗ್ಯಾಸ್ ಇಲ್ಲಿ ಬೆಂಗಳೂರಿನಲ್ಲಿ ಖರ್ಚಾಗ್ತಾ ಇತ್ತು. ಆದರೆ ಇವತ್ತು ಹೆಚ್ಚು ಕಮ್ಮಿ 2,09,000 ಮಾತ್ರ ಖರ್ಚಾಗಿರುವಂಥದ್ದು. ನಾಳೆ ಎಷ್ಟರ ಮಟ್ಟಿಗೆ ಪೂರೈಕೆ ಆಗುತ್ತೆ ಅನ್ನುವಂಥದ್ರ ಮೇಲೆ ನಾಳಿನ ಸ್ಥಿತಿಗತಿ ನಿಂತಿರುವಂಥದ್ದು. ಇವತ್ತು ಸುಮಾರು 7 ರಿಂದ 8 ಗ್ಯಾಸ್ ಏಜೆನ್ಸಿಗಳಿಗೆ ಭೇಟಿ ಕೊಡುವಂಥ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೆಲ್ಲವೂ ಕೂಡ ಜನಸಾಮಾನ್ಯರು ಸಾಲುಗಟ್ಟಿ ನಿಂತಿರುವಂಥದ್ದು. ನಮಗೂ ಕೂಡ ಡೊಮೆಸ್ಟಿಕ್ ಗ್ಯಾಸ್ಗಳು ಕೂಡ ಅಂದರೆ ದಿನಬಳಕೆಯ ಗೃಹ ಬಳಕೆಯ ಗ್ಯಾಸ್ಗೂ ಕೂಡ ಇದೇ ರೀತಿಯಾಗಿರುವಂಥ ಅಭಾವ ಉಂಟಾಗುತ್ತೆ, ನಮಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂಥ ಆತಂಕವನ್ನು ಜನರು ಹೊತ್ಕೊಂಡಿರುವಂಥದ್ದು. ಹೀಗಾಗಿ ಗ್ಯಾಸ್ ಏಜೆನ್ಸಿಯಲ್ಲೂ ಕೂಡ ಜನದಟ್ಟಣೆ ಜಾಸ್ತಿ ಆಗ್ತಾ ಇರುವಂಥದ್ದು. ಇವತ್ತು ಒಂದೇ ದಿನ 70% ಬೇಡಿಕೆ ಹೆಚ್ಚಾಗಿರುವಂಥದ್ದು. ಒಂದು ಗ್ಯಾಸ್ ಏಜೆನ್ಸಿಯಲ್ಲಿ 150 ರಿಂದ 200 ಗ್ಯಾಸ್ಗಳು ಪ್ರತಿದಿನ ಬುಕ್ ಆಗ್ತಾ ಇದ್ದರೆ ಇವತ್ತು ಒಂದೇ ದಿನ ಒಂದು ಏಜೆನ್ಸಿಯಲ್ಲಿ ಸುಮಾರು 500 ರಿಂದ 600 ಗ್ಯಾಸ್ಗೆ ಬೇಡಿಕೆ ಬಂದಿರುವಂಥದ್ದು. ಆದರೆ ಯಾವುದೇ ಬುಕ್ಕಿಂಗನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ತೆಗೆದುಕೊಂಡ್ರೂ ಕೂಡ ಅದು ಸಾಫ್ಟ್ವೇರ್ನಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ಸಮಸ್ಯೆಯನ್ನು ಅಲ್ಲಿರುವಂಥ ಏಜೆನ್ಸಿಯಲ್ಲಿರುವಂಥ ಸಿಬ್ಬಂದಿಗಳು ಏನು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಆ ಹೋಟೆಲ್ಗಳಲ್ಲೂ ಕೂಡ ಇದೀಗ ಸಾರ್ವಜನಿಕ ಪ್ರಕಟಣೆಯನ್ನು ಹೋಟೆಲ್ ಮಾಲೀಕರು ಕೊಡ್ತಾ ಇರುವಂಥದ್ದು. ಕಮರ್ಷಿಯಲ್ LPG ಗ್ಯಾಸ್ನಲ್ಲಿ ಅಭಾವ ಉಂಟಾಗಿದೆ. ಹೀಗಾಗಿ ತಮ್ಮ ಮೆನುವಿನಲ್ಲಿ ಸಾಕಷ್ಟು ಕಡಿತ ಮಾಡಿರುವಂಥ ವಿಚಾರವನ್ನು ಏನು ನೋಟಿಸ್ ಮೂಲಕವಾಗಿ, ಮಾತಿನ ಮೂಲಕವಾಗಿ, ಮೊಬೈಲ್ ಮೂಲಕವಾಗಿ ಹೋಟೆಲ್ಗೆ ಗ್ರಾಹಕರಿಗೆ ಹೋಟೆಲ್ ಮಾಲೀಕರು ತಿಳಿಸ್ತಾ ಇರುವಂಥದ್ದು. ಅಂದರೆ ಒಂದು ಮೆನುನಲ್ಲಿ 20 ಐಟಮ್ಗಳಿದ್ರೆ ಗ್ಯಾಸ್ ಹೆಚ್ಚು ಬಳಕೆ ಮಾಡಿ ಯಾವ ಆಹಾರ ಪದಾರ್ಥಗಳನ್ನು ತಯಾರು ಮಾಡಬೇಕಾಗುತ್ತೋ ಅಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ಇದೀಗ ಹೋಟೆಲ್ ಮಾಲೀಕರು ಕೈ ಬಿಟ್ಟಿರುವಂಥದ್ದು. ಮುಖ್ಯವಾಗಿ ಎಣ್ಣೆಯಲ್ಲಿ ಕರೆದಿರುವಂಥದ್ದು ದೋಸೆ, ಪೂರಿ ಮುಂತಾದ ಆಹಾರ ತಿಂಡಿ ತಿನಿಸುಗಳನ್ನು ಈಗಾಗಲೇ ಕೈಬಿಟ್ಟು ನಾಳೆಯಿಂದ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಗ್ಯಾಸನ್ನು ಬಳಸಿಕೊಂಡು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇವತ್ತು ಕೆಲವು ಸ್ಟಾರ್ ಹೋಟೆಲ್ಗಳಲ್ಲೇ ಗ್ಯಾಸ್ ಸಿಗದೆ ಅಲ್ಲಿರುವಂಥ ಸಿಬ್ಬಂದಿಗಳು, ಮಾಲೀಕರು ಪರದಾಡಿರುವಂಥ ಘಟನೆಯೂ ಕೂಡ ಬೆಂಗಳೂರಿನಲ್ಲಿ ನಡೆದಿದೆ. ಪರ್ಯಾಯವಾಗಿ ಗ್ಯಾಸ್ ಸಿಗದಿರುವಂಥ ಹಿನ್ನೆಲೆಯಲ್ಲಿ ಸೌದೆ ಒಲೆ ಮೂಲಕವಾಗಿ ಅವರಿಗೆ ಆಲ್ರೆಡಿ ಬುಕ್ ಮಾಡಿರುವಂಥ ಗ್ರಾಹಕರಿಗೆ ಊಟವನ್ನು ಸರ್ವ್ ಮಾಡುವಂಥ ಕೆಲಸವನ್ನು ಇವತ್ತು ಸ್ಟಾರ್ ಹೋಟೆಲ್ಗಳು ಕೂಡ ನಡೆದಿರುವಂಥದ್ದು. ನವಿತಾ, ಈಗ ಇದೇ ರೀತಿ ಆದರೆ ಒಂದು ಕಡೆ ನಾವು ಗಮನಿಸಬಹುದು, ಅಡುಗೆ ಸಿಲಿಂಡರ್ನ ವಿಚಾರದಲ್ಲಿ ಜನ ಆತಂಕಕ್ಕೆ ಒಳಗಾಗಿ ಮತ್ತೆ ಸಿಗುತ್ತಾ ಇಲ್ವೋ ಅನ್ನುವಂತಹ ಕಾರಣಕ್ಕಾಗಿ ಸ್ಟಾಕ್ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇದೇ ರೀತಿ ಆದರೆ ಇದೀಗ ಗ್ಯಾಸ್ ಪೂರೈಕೆ ಆಗದೇ ಇದ್ರೆ ಹೋಟೆಲ್ಗಳೇ ಬಂದಾಗುವಂತಹ ಆತಂಕ ಇದೆಯಲ್ವಾ ಅಂತ ಹೇಳಿ ಇಲ್ಲಿ. ಯಾಕಂದ್ರೆ ಕೇಂದ್ರ ಸಚಿವರು ಕೂಡ ನಾವು ಪತ್ರ ಬರೆದಿದ್ದಂಥ ಸಂಸದರುಗಳು ಹೇಳ್ತಾರೆ, ಸಚಿವರುಗಳು ಕೂಡ ಹೇಳ್ತಾರೆ. ಬಟ್ ಇಡೀ ದೇಶಕ್ಕೆ ಇದರ ಪರಿಣಾಮ ಅಲ್ವಾ ಅಂತ. ಖಂಡಿತ ನವಿತಾ, ಅಂದರೆ ಒಂದು ಕಡೆ ಕಮರ್ಷಿಯಲ್ ಗ್ಯಾಸನ್ನು ಸಮರ್ಪಕವಾಗಿ ಪೂರೈಕೆ ಮಾಡಿಲ್ಲ ಅಂತಂದರೆ ಅದು ಹೋಟೆಲ್ಗಳಿಗೆ ಮಾತ್ರ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದಲ್ಲ. ಅದನ್ನು ಹೋಟೆಲ್ಗಳನ್ನು ಡಿಪೆಂಡ್ ಆಗಿರುವಂಥ ಉದ್ಯಮ ವಹಿವಾಟುಗಳ ಮೇಲೆ ದೊಡ್ಡ ರೀತಿಯಲ್ಲಿ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಹೋಟೆಲ್ಗಳು ಅಂದಮೇಲೆ ತರಕಾರಿ ವ್ಯಾಪಾರಸ್ಥರಿದ್ದಾರೆ, ಅಥವಾ ಅದಕ್ಕೆ ಸಂಬಂಧಪಟ್ಟಿರುವಂಥ ಅಲ್ಲಿ ಬೇಕಾಗಿರುವಂಥ ವಸ್ತುಗಳನ್ನು ಮಾರುವಂಥವ್ರು ಇರ್ತಾರೆ. ಹೀಗೆ ಎಲ್ಲ ರೀತಿಯಾಗಿರುವಂಥ ಕೆಲಸ, ಮತ್ತು ಹೋಟೆಲ್ನಲ್ಲಿ ಕೆಲಸ ಮಾಡುವಂಥವ್ರು ಇರ್ತಾರೆ. ಅವ್ರಿಗೆಲ್ರಿಗೂ ಕೂಡ ಸಂಬಳ ಕೊಡಬೇಕಾಗತ್ತೆ. ಹೋಟೆಲ್ ಮುಚ್ಚಿ ಹೋದರೆ ಯಾವ ರೀತಿಯಾಗಿ ಸಂಬಳ ಕೊಡೋಕ್ಕಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಹೋಟೆಲ್ ಮಾಲೀಕರು ಕೇಳ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಗೃಹ ಬಳಕೆಯ ಡೊಮೆಸ್ಟಿಕ್ ಗ್ಯಾಸ್ ಒಂದು ವೇಳೆ ಅಭಾವ ಉಂಟಾಗಿದ್ದೇ ಆದರೆ ಸಂಪೂರ್ಣವಾಗಿ ಜನಜೀವನ
ವ್ಯಸ್ತ ಆಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ನಾವು ನೋಡ್ಬೋದು ಬಹುತೇಕ 100ಕ್ಕೆ 99 ಮಂದಿಯ ಮನೆಯಲ್ಲೂ ಕೂಡ ಗ್ಯಾಸನ್ನು ಅವಲಂಬಿಸಿನೇ ಆಹಾರ ಪದಾರ್ಥಗಳನ್ನು ತಯಾರು ಮಾಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಹಳ್ಳಿ ಕಡೆಯಲ್ಲಿ ಮಾತ್ರ ಸೌದೆ ಒಲೆಯಲ್ಲಿ ಏನು ಊಟ ತಯಾರು ಮಾಡುವಂಥ ಒಂದು ಪ್ರವೃತ್ತಿ ಅಥವಾ ಸಂಪ್ರದಾಯ ಇರುವಂಥದ್ದು. ಬೆಂಗಳೂರಿನಂಥ ನಗರ ಫಸ್ಟ್ ಟೈರ್ ಸಿಟಿಗಳಲ್ಲಿ, ಇಡೀ ಕೇವಲ ಬೆಂಗಳೂರು ಮಾತ್ರ ಅಂತಲ್ಲ, ಇಡೀ ದೇಶದ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ 99% ಎಲ್ಲವೂ ಕೂಡ ಗ್ಯಾಸ್ ಮೇಲೆ ಆಹಾರವನ್ನು ತಯಾರು ಮಾಡುವಂಥದ್ದು. ಒಂದು ವೇಳೆ ಡೊಮೆಸ್ಟಿಕ್ ಗ್ಯಾಸ್ನಲ್ಲೂ ಕೂಡ LPGನಲ್ಲೂ ಕೂಡ ಅಭಾವ ಉಂಟಾಗಿದ್ದೆ ಆದರೆ ಜನರಿಗೆ ಬೇರೆ ಎಲ್ಲ ಆರ್ಥಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ ಅಥವಾ ಮಾನಸಿಕ ಸಮಸ್ಯೆ ಏನಾಗಿದ್ರು ಕೂಡ ಈ ಹಸುವಿನ ಸಮಸ್ಯೆಯನ್ನು ಒಂದು ಬಗೆಹರಿಸೋದಕ್ಕೆ ಆಗದೇ ಇರುವಂಥ ವಾತಾವರಣ ಒಂದು ತುರ್ತು ಎಮರ್ಜೆನ್ಸಿ ರೀತಿಯಲ್ಲಿ, ಆಹಾರ ಎಮರ್ಜೆನ್ಸಿ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ. ಸೊ ಆ ಮಟ್ಟಕ್ಕೆ ಹೋಗ್ಬಿಡ್ತೀವೇನೋ ಅನ್ನುವಂಥ ಆತಂಕದಲ್ಲಿ ಇದೀಗ ಜನಸಾಮಾನ್ಯರು ಆದಷ್ಟು ಬೇಗ ಈ ತಿಂಗಳ ಅಥವಾ ಈ ತಿಂಗಳದ್ದು ಏನು ನಮ್ಮದು ಗ್ಯಾಸ್ ಇದೆ ಅದನ್ನು ಬುಕ್ ಮಾಡ್ಕೊಳ್ಳುವ ಅನ್ನುವಂಥ ರೀತಿಯಲ್ಲಿ ಅವರು ಮುಂದೆ ಬರ್ತಾ ಇರುವಂಥದ್ದು. ಆದರೆ ಇಲ್ಲೂ ಕೂಡ LPG ಅಂದರೆ ಗೃಹ ಬಳಕೆಯ ಗ್ಯಾಸ್ನಲ್ಲೂ ಕೂಡ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಈಗ ಬುಕ್ ಮಾಡಿದ್ರೆ ಕನಿಷ್ಠ ಒಂದು 15-20 ದಿನಗಳ ಆದಮೇಲೆ ಕೈಗೆ ಸಿಗುವಂಥ ವಾತಾವರಣ ಇರುವಂಥದ್ದು. ಅದನ್ನು ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅನ್ನುವಂಥದ್ದು ಸರ್ಕಾರಗಳು ಕಾದು ನೋಡಬೇಕಾಗುತ್ತೆ. ನವಿತಾ, ಥ್ಯಾಂಕ್ ಯು ಆಶಿಕ್ ಮಲ್ಕಿ.